ನಮಸ್ಕಾರ ಕರ್ನಾಟಕ. ಇವತ್ತು ಕನ್ನಡಿಗರಿಗೆ ಹಬ್ಬದ ದಿನ. ಯಾಕಂದರೆ ಇವತ್ತು ಕನ್ನಡದಲ್ಲಿ 2 ಮೂವಿ ರಿಲೀಸ್ ಆಗಿದೆ. ಒಂದು 45 ಮೂವಿ, ಇನ್ನೊಂದು ಮಾರ್ಕ್ ಮೂವಿ. ನಾನೀಗ ರೀಸೆಂಟಾಗಿ ಮಾರ್ಕ್ ಮೂವಿ ನೋಡಿಕೊಂಡು ಬಂದೆ. ಮಾರ್ಕ್ ಮೂವಿ ಡೈರೆಕ್ಟರ್ ವಿಜಯ್ ಕಾರ್ತಿಕ್ ಹಾಗೂ ಸುದೀಪ್ ಸರ್ ಇಬ್ಬರು ಸೇರಿ 1 ವರ್ಷದ ನಂತರ ಇವತ್ತಿಗೆ ಮಾರ್ಕ್ ಮೂವಿಯನ್ನು ರಿಲೀಸ್ ಮಾಡಿದ್ದಾರೆ. ಇದೇ ತಿಂಗಳು 25 ತಾರೀಕು ಹೋದ ವರ್ಷದಲ್ಲಿ ಮ್ಯಾಕ್ಸ್ ಮೂವಿಯನ್ನು ರಿಲೀಸ್ ಮಾಡಿದ್ರು. ಈಗ ಮಾರ್ಕ್ ಮೂವಿಯನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸ್ ಹಾಗೂ ಮಾರ್ಕ್ ಮೂವಿಯಲ್ಲಿ ಸುದೀಪ್ ಸರ್ ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ಆಕ್ಟ್ ಮಾಡಿದ್ದಾರೆ. ಮ್ಯಾಕ್ಸ್ ಮೂವಿಯಲ್ಲಿ ಅವರ ಹೆಸರು ಅರ್ಜುನ್ ಮಹಾಕ್ಷಯ. ಆಗ ಮಹಾಕ್ಷಯದ್ದು MAX ತೆಗೆದು ಮೂವಿ ಟೈಟಲ್ ಮ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಮಾರ್ಕ್ ಅಲ್ಲಿ ಅವರ ಹೆಸರು ಅರ್ಜುನ್ ಮಾರ್ಕಂಡಯ್ಯ. ಹಾಗಾಗಿ MARK ಮಾರ್ಕ್ ಎಂದು ಟೈಟಲ್ ಕೊಟ್ಟಿದ್ದಾರೆ, ಸಿನಿಮಾಗೆ ಟೈಟಲ್ ಕೊಟ್ಟಿದ್ದಾರೆ. ಇಲ್ಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕಾದ್ರೆ ಅವರ ಆಕ್ಟಿಂಗ್, ಆ ಮಾಸ್ ಲುಕ್, ಅವರ ಡ್ಯಾನ್ಸ್, ಅವರ ಆಟಿಟ್ಯೂಡು ನಂಬರ್ 1 ಗುರು. ಅದಕ್ಕೆ ಅವರನ್ನು ಅಭಿನಯ ಚಕ್ರವರ್ತಿ ಅಂತ ಕರೀತಾರೆ. ಯಾವ ಪಾತ್ರವನ್ನು ಕೊಟ್ಟರು ಅವರು ನೀರು ಕುಡಿದಾಗೆ ಅಷ್ಟು ಸುಲಭವಾಗಿ ಮುಗಿಸಿ ಬಿಡ್ತಾರೆ. ಸೂಪರ್ ಮೂವಿ ಗುರು. ಒಳ್ಳೆ ಮಾಸ್ ಲುಕ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವ್ರದ್ದು ಮೇಲ್ ರೋಲ್ ಏನಂದ್ರೆ, ಇವರು ಆ ಮಾರ್ಕ್ ಮೂವಿಯಲ್ಲಿ ಸುದೀಪ್ ಸರ್ ಒಬ್ರು ಒಳ್ಳೆ ಸ್ಟ್ರಿಕ್ಟ್ ಪೊಲೀಸು, ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ. ಅಂದ್ರೆ ಈಗ ಅವರಿಗೊಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅಂದ್ರೆ ಅಲ್ಲಿ 18 ಮಕ್ಕಳನ್ನು ಕಿಡ್ನಾಪ್ ಮಾಡಿರ್ತಾರೆ. ಆ 18 ಮಕ್ಕಳನ್ನು ಹುಡುಕಿ ತರುವುದಾಗಿ ಸುದೀಪ್ ಸರಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅವ್ರು ಯಾವ ರೀತಿ ಪೊಲೀಸ್ ಅಂದ್ರೆ, ಅವರು ಆರ್ಡರ್ ಅನ್ನು ಫಾಲೋ ಮಾಡೋ ಪೊಲೀಸ್ ಅಲ್ಲ, ಅವರಾಗಿ ಆರ್ಡರ್ ಅನ್ನು ಹುಟ್ಟಾಕುವಂತ ಪೊಲೀಸ್. ಹಾಗಾಗಿ ಅವರಿಗೆ ಈ ಟಾಸ್ಕ್ ಅನ್ನು ಕೊಡ್ತಾರೆ. ಇದರಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿರ್ತಾರೆ. ಪೊಲಿಟಿಷಿಯನ್ಸ್, ರಾಜಕಾರಣಿಯರು ತುಂಬಾ ಜನ ಇನ್ವಾಲ್ವ್ ಆಗಿರ್ತಾರೆ. ಅವರನ್ನೆಲ್ಲ ಕೇರ್ ಮಾಡದೆ ಸುದೀಪ್ ಸರ್ ಆ ಮಕ್ಕಳನ್ನೆಲ್ಲ ಕಾಪಾಡೋದು, ಅದು ಒಂದು ಟಾಸ್ಕ್ ಆಗಿ ಅವರಿಗೆ ಕೊಟ್ಟಿರ್ತಾರೆ. ಇದು ಸೇಮ್ ಮ್ಯಾಕ್ಸ್ ಮೂವಿ ತರನೇ ಇದೆ. ಆದ್ರೆ ಮ್ಯಾಕ್ಸ್ಗೆ ಮಾರ್ಕಿಗೆ ಏನ್ ಡಿಫ್ರೆಂಟ್ ಅಂದ್ರೆ, ಆ ಮ್ಯಾಕ್ಸ್ ಮೂವಿ ಕೇವಲ 1 ನೈಟ್ ಅಲ್ಲಿ ಮಾತ್ರ ಶೂಟ್ ಆದದ್ದು. ಮಾರ್ಕ್ ಅಂದ್ರೆ 2 ನೈಟ್, ಅಂದ್ರೆ 24 ಗಂಟೆಯಲ್ಲಿ ನಡೆದ ಘಟನೆಯನ್ನು ಇಟ್ಟುಕೊಂಡು ಸುದೀಪ್ ಸರ್ ಹಾಗೂ ವಿಜಯ್ ಕಾರ್ತಿಕ್ ಅವರು ಒಂದು ಒಳ್ಳೆ ಮೂವಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಒಳ್ಳೆ ಸಾಂಗ್ ಬರ್ತದೆ, ದಾದಾ ಯಾರು ಗೊತ್ತಾ. ಈ ಸಾಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತೆ ಇದನ್ನು ಹಾಡಿದ್ದು ಸುದೀಪ್ ಸರ್ ಮಗಳೇ ಒಳ್ಳೆ ರೀತಿಯಲ್ಲಿ ಹಾಡಿದ್ದಾರೆ. ಇದೇ ರೀತಿ ಸುದೀಪ್ ಸರ್ ಆಕ್ಟಿಂಗ್ ಬಗ್ಗೆ ಬಾಯಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ. ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಮಾರ್ಕ್ ಮೂವಿಯನ್ನು ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ. 45 ಮೂವಿ ರಿಲೀಸ್ ಆಗಿದೆ. ಅದರದ್ದು ರಿವ್ಯೂ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮಾರ್ಕ್ ಮೂವಿಯ ಬಗ್ಗೆ.